ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯ ಹೆಸರಿನಲ್ಲಿ ಅಥಣಿ ತಾಲೂಕಿನಲ್ಲಿ ನಡೀತಾ ಇರುವ ಪ್ರಕ್ರಿಯೆ ಈಗ ನೇರವಾಗಿ ಅಕ್ರಮದ ಆರೋಪಗಳು ಕೆನ್ನಾಲಿಗೆ ಸಿಲುಕಿದೆ. ಯಾವುದೋ ಅಧಿಕೃತ ಚುನಾವಣೆ ವೇಳಾಪಟ್ಟಿ ಪ್ರಕಟಿಸದೆ ಹಠಾತ್ ನಾಮಪತ್ರ ಸ್ವೀಕಾರ ಪ್ರಾರಂಭಿಸುವುದು ಶಿಕ್ಷಕರಲ್ಲಿ ಭಾರಿ ಆಕ್ರೋಶ ಉಂಟು ಮಾಡಿದೆ. ಈ ಸಂಬಂಧ ಸಂಗಮೇಶ್ ಹಚ್ಚಿಡದ್, ಸಿಐ ಮಗದೂಮ್, ಬಸಪ್ಪ ಮೋಪಗಾರ್, ಅಕ್ಬರ್ ಮುಜಾವರ್, ಎಂಆರ್ ಈಶ್ವರಪ್ಪ ಸೇರಿದಂತೆ ಹಲವು ಶಿಕ್ಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಕ್ರಿಯೆಯನ್ನು ಕಟುವಾಗಿ ಖಂಡಿಸಿದ್ದಾರೆ. ಚುನಾವಣೆಯ ದಿನಾಂಕವಿಲ್ಲ, ಸ್ಥಳವಿಲ್ಲ, ಅಧಿಕಾರಿಗಳು ವಿವರಗಳು ಕೂಡ ಇಲ್ಲ. ಆದರೆ ಕೇವಲ 2 ದಿನಗಳಲ್ಲಿ ನಾಮಪತ್ರ ಸಲ್ಲಿಸಲು ಒತ್ತಾಯ ಮಾಡಿದ್ದಾರೆ. ಇದು ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಂಡುಬಾರದ ಕ್ರಮ. ಈ ರೀತಿಯ ತುರ್ತು ಪ್ರಕ್ರಿಯೆ ಕೆಲವರಿಗೆ ಅನುಕೂಲವಾಗುವಂತೆ ರೂಪಿಸಿದ ಪೂರ್ವ ಯೋಚಿತ ಕುತಂತ್ರವೇ ಎಂಬ ಪ್ರಶ್ನೆ ಗಂಭೀರವಾಗಿ ಕೇಳಿ ಬರ್ತಿದೆ. ಇದು ಚುನಾವಣೆ ಅಲ್ಲ, ಸ್ಪಷ್ಟವಾಗಿ ನಡೆಸಲಾಗ್ತಿರುವ ಸೆಟ್ಟಿಂಗ್ ಆಟ. ಪಾರದರ್ಶಕತೆ ಇಲ್ಲ, ನಿಯಮಗಳಿಲ್ಲ. ಇಂತಹ ಪ್ರಕ್ರಿಯೆಯನ್ನು ನಾವು ಒಪ್ಪುವುದಿಲ್ಲ ಅಂತ ಶಿಕ್ಷಕರು ಕಿಡಿಕಾರಿದ್ದಾರೆ. ಮಾಹಿತಿ ಮರೆಮಾಚುವುದು, ತುರ್ತುಗೊಳಿಸುವುದು, ಸ್ಪರ್ಧೆಗಳನ್ನು ಗೊಂದಲಕ್ಕೆ ತಳ್ಳುವುದು, ಈ ಎಲ್ಲ ಬೆಳವಣಿಗೆಗಳು ಸೇರಿ ಈ ಚುನಾವಣೆಯ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿದೆ. ಶಿಕ್ಷಕರ ಸಂಘದಂತಹ ಪ್ರಮುಖ ಸಂಸ್ಥೆಯನ್ನು ರಾಜಕೀಯ ಹಾಗೂ ಗುಪ್ತ ಹಸ್ತಕ್ಷೇಪದ ಮೂಲಕ ಹಿಡಿತಕ್ಕೆ ತರುವ ಯತ್ನ ನಡೀತಿದೆ ಅಂತ ಆರೋಪವು ಕೇಳಿಬರ್ತಿವೆ. ಶಿಕ್ಷಕರು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಕ್ಷಣವೇ ಸಂಪೂರ್ಣ ಚುನಾವಣಾ ವೇಳಾಪಟ್ಟಿ ಹಾಗೂ ವಿವರಗಳನ್ನು ಬಹಿರಂಗಪಡಿಸಬೇಕು, ಇಲ್ಲದಿದ್ದರೆ ನಾವು ಹೋರಾಟದ ಮಾರ್ಗ ಹಿಡಿಯುತ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಮೌನವೇ ಇದೀಗ ದೊಡ್ಡ ಸಂಶಯಕ್ಕೆ ಕಾರಣವಾಗಿದ್ದು, ಯಾರ ಒತ್ತಡಕ್ಕೆ ಈ ಅಕ್ರಮ ಪ್ರಕ್ರಿಯೆ ನಡೀತಾ ಇದೆ ಎಂಬ ಪ್ರಶ್ನೆ ಗಟ್ಟಿಯಾಗಿ ಕೇಳಿ ಬರ್ತಿದೆ. ಅಥಣಿ ತಾಲೂಕಿನ ಸಮಸ್ತ ಶಿಕ್ಷಕ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2026ರಿಂದ 31ರವರೆಗೆ ನಡೆಯಲಿರುವ ಈ ಚುನಾವಣೆಯ ಅಧಿಸೂಚನೆ ದಿನಾಂಕ 1/4/2026ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಸಂಘದ ನಿಯಮಗಳ ಪ್ರಕಾರ 1 ವಾರದವರೆಗೆ ಮತದಾರರ ಪಟ್ಟಿಯನ್ನು ಘೋಷಣೆ ಮಾಡಿ ಆಕ್ಷೇಪಣೆ ಸಲ್ಲಿಕೆ ಅವಕಾಶವನ್ನು ಕೊಟ್ಟು ಮತದಾರರ ಪಟ್ಟಿಯನ್ನು ಅಂತಿಮ ಮಾಡಬೇಕಾಗುತ್ತದೆ. ಆ ಯಾವುದೇ ನಿಯಮಗಳು ಈ ಒಂದು ಪ್ರೊಸೀಜರ್ನಲ್ಲಿ ನಡೆದಿರುವುದಿಲ್ಲ. ಅಷ್ಟೇ ಅಲ್ಲ, ದಿನಾಂಕ 11/4/2026ರಂದು ಬೆಳಗ್ಗೆಯಿಂದಲೇ ನಾಮಪತ್ರಗಳ ಸಲ್ಲಿಕೆ ಆಗಬೇಕಾಗಿತ್ತು. ನಾವು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಎಲ್ಲ ಸ್ಥಳಗಳಲ್ಲಿ ಸಂಚರಿಸಲು ಕೂಡ ಯಾವುದೇ ಸಂಘದ ಅಧ್ಯಕ್ಷರಿಂದಾಗಲಿ ಕಾರ್ಯದರ್ಶಿಗಳಿಂದಾಗಲಿ ಸರಿಯಾಗಿರ್ತಕ್ಕಂಥ ಚುನಾವಣೆಯ ಕಚೇರಿಯಾಗಲಿ ಸರಿಯಾಗಿರ್ತಕ್ಕಂಥ ಚುನಾವಣೆಯ ಅಧಿಕಾರಿ ನೇಮಕ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನೀಡದೇ ಇರುವುದು ಖಂಡಿತವಾಗಿ ಅವರು ಅಕ್ರಮ ಹಾದಿಯ ಮೂಲಕ ಅಕ್ರಮವನ್ನು ನಡೆಸಿ ನಾಮಪತ್ರವನ್ನು ಸಲ್ಲಿಸಿ ತಮ್ಮಷ್ಟಕ್ಕೆ ತಾವೇ ಚುನಾವಣೆಯಲ್ಲಿ ಆಯ್ಕೆಯಾಗಬೇಕು ಅನ್ನುವಂಥ ದುರುದ್ದೇಶವನ್ನು ಹೊಂದಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೇರೆ ಬೇರೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿಕ್ಕೆ ಯಾವುದೇ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶಕರು ಇಲ್ಲದೇ ಇರೋದ್ರಿಂದ ಖಂಡಿತವಾಗಿಯೂ ಈ ಒಂದು ಚುನಾವಣೆಯನ್ನು ಅಕ್ರಮ ಮತ್ತು ಕಳ್ಳ ದಾರಿಯಲ್ಲಿ ನಡೆಸಿ ತಮ್ಮಷ್ಟಕ್ಕೆ ತಾವೇ ಆಯ್ಕೆಯಾಗುವ ದುರುದ್ದೇಶವನ್ನು ಹೊಂದಿರುವುದರಿಂದ ಸಮಸ್ತ ಅಥಣಿ ತಾಲೂಕಿನ ಶಿಕ್ಷಕ ಮಿತ್ರರು ಈ ಒಂದು ದುರುದ್ದೇಶವನ್ನು ಅರ್ಥ ಮಾಡ್ಕೋಬೇಕೆಂದು ತಮ್ಮಲ್ಲಿ ನಾನು ಈ ಮೂಲಕ ತಿಳಿಪಡಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು ಸರ್. ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-2031ನೇ ಅವಧಿಗೆ ನಡೀತಕ್ಕಂತಹ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ತಾಲೂಕಾ ಹಂತದ ಚುನಾವಣಾ ಕಾರ್ಯದಲ್ಲಿ ಸುಮಾರು 1 ಗಂಟೆ ಆದರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆ ಇರತಕ್ಕಂತಹ ಒಂದು ಕಚೇರಿಯನ್ನು ನಿಗದಿಪಡಿಸಿಲ್ಲ. ಜೊತೆಗೆ ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣಾ ಅಧಿಕಾರಿ ಯಾರು ನೇಮಕವಾಗಿರುತ್ತಾರೆ ಅಂತಕ್ಕಂಥ ಯಾವುದೇ ತಾಲೂಕಾ ಹಂತದ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಕೂಡ ಯಾವುದೇ ಮಾಹಿತಿ ಫಲಕವನ್ನು ಪ್ರಕಟಿಸಿರುವುದಿಲ್ಲ. ಆದ್ದರಿಂದ ಇದರಿಂದ ನಮಗೆ ಚುನಾವಣೆಯಲ್ಲಿ ಏನೋ ಒಂದು ತಪ್ಪು ದಾರಿಯಲ್ಲಿ ನಡೆಯುತ್ತಿದೆ ಅಂತ ಹೇಳಿ ನಮಗೆಲ್ಲ ಕಂಡು ಬರ್ತಾ ಇದೆ. ಧನ್ಯವಾದಗಳು.